ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ದಂಗೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿದ್ದೀನಿ. ಹೊರಗಡೆ ತರೋಕ್ಕಿಂತ ಮನೇಲಿ ಮಾಡೋದೇ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಬನ್ನಿ, ನಾನು ಒಂದಿಷ್ಟು ಮೆಶೋದಲ್ಲಿ ಒಂದಿಷ್ಟು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ತೋರಿಸ್ತೀನಿ ನಿಮಗೆ ಏನು ನಾನು ಆರ್ಡ್ರ್ ಮಾಡಿದ್ದೀನಿ ಅಂತ. ನಾನು ಇದು ಐಸ್ ಕ್ರೀಮ್ದು ಪೌಡರ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದು ಹೊರಗಡೆ ತೊಗೊಂಡ್ರೆ ಒಂದು 70 ರೂಪಾಯಿಗೆ ಒಂದಾಗುತ್ತೆ. ನಾನು ಇದ್ರ ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ 50 ರೂಪಾಯಿಗೆ ಒಂದು ಅಂತ ಬಿತ್ತು ನನಗಿದು. ಬೇಸಿಗೆ ಎಲ್ಲ ಐಸ್ ಕ್ರೀಮು ಜಾಸ್ತಿ ತಿಂತೀವಿ, ಹಂಗಾಗಿ ನಾನು 3 ಇವನ್ ತರಿಸಿದ್ದೆ. ಇದರಲ್ಲೆಲ್ಲ ಆಪ್ಷನ್ಸ್ ಇತ್ತು, ಮ್ಯಾಂಗೋ, ಚಾಕ್ಲೇಟ್ ಎಲ್ಲನೂ ಇತ್ತು. ನಾನು ವೆನಿಲಾ ತರಿಸಿದ್ದೆ. ಫ್ರೂಟ್ ಸಲಾಡ್ ಮಾಡಿದಾಗ ಮೇಲುಗಡೆ ಹಾಕೋಕ್ಕೆ ಇದು ವೆನಿಲಾ ಚೆನ್ನಾಗಿರುತ್ತೆ ಅಂತ ವೆನಿಲಾ ಮಾಡಿದ್ದೆ. ಆಮೇಲೆ ನೋಡಿ ಎಷ್ಟೊಂದು ಫ್ಲೇವರ್ಸ್ ಇದೆ. ನಾವು ಯಾವ್ದು ಬೇಕಾದರೂ ಆರ್ಡ್ರ್ ಮಾಡೋದು, ಅದ್ರ ಆಪ್ಷನ್ಸ್ ಇರುತ್ತೆ. ಚಾಕ್ಲೇಟ್ ಅಂತ ತರಿಸಿದ್ದೆ ನಾನು. ಆಮೇಲೆ ಬಟರ್ ಸ್ಕಾಚ್ ಇದನ್ನು ತರಿಸಿದ್ದೆ. ಆಮೇಲೆ ಬನ್ನಿ, ಇನ್ನೂ 2 ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ ಮಿಶೋದಲ್ಲಿ. ಇದು ಐಸ್ ಕ್ರೀಮ್ ಬ್ಲೆಂಡರ್. ಇದು ಫಸ್ಟ್ ಟೈಮ್ ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ತಿರೋದು, ಹಾಗಾಗಿ ನಾನು ಏನೇನು ಬೇಕು ಅಂದಾಗ ವಿಡಿಯೋ ನೋಡ್ತಿದ್ದೆ. ಐಸ್ ಕ್ರೀಮ್ ಬ್ಲೆಂಡರ್ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಇದಕ್ಕೂ ಎಲ್ಲದಕ್ಕೂ ಬೇಕಾಗುತ್ತೆ. ಹಾಗಾಗಿ ನಾನು ಮಿಶೋದಲ್ಲಿ ಇದನ್ನ ಆರ್ಡ್ರ್ ಮಾಡಿದ್ದೆ. ನನಗಿದಕ್ಕೆ 520 ಬಿತ್ತಿದ್ದಕ್ಕೆ ಬ್ಲೆಂಡರ್ಗೆ. ಇದು 2 ಥರ ಕೊಟ್ಟಿದ್ದಾರೆ. ಇದೇನೋ ಮಜ್ಜಿಗೆ, ಅದಕ್ಕೇನೋ ಬೇಕಾಗುತ್ತೆ ಅನಿಸುತ್ತೆ. ಇದಕ್ಕೆ ಯೂಸ್ ಮಾಡ್ತಾರೆ ಅಷ್ಟು ಗೊತ್ತಿಲ್ಲ. ಇವೆರಡಿತ್ತು. ಆಮೇಲೆ ಇದು ಐಸ್ ಕ್ರೀಮ್ ಬ್ಲೆಂಡರ್. ಇದು ಮಜ್ಜಿಗೆ ಎಲ್ಲನೂ ಬ್ಲೆಂಡ್ ಮಾಡ್ಬೋದು. ನಾವು ಕಾಫಿ ಮಾಡಬೇಕಾದ್ರೆ ಅದಕ್ಕೂ ನಾವು ಬ್ಲೆಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವು ಬ್ಲೆಂಡರ್ನ ಹಾಕಬೇಕು. ಇಲ್ಲಿ 7 ಸ್ಪೀಡ್ ಇದೆ. 1 ಸ್ಪೀಡು, 2 ಸ್ಪೀಡೆಲ್ಲ ನಾವು ಇನ್ಕ್ರೀಸು ಡಿಕ್ರೀಸು ಮಾಡ್ಕೋಬೋದು. ಟೋಟಲ್ ತುಂಬ ಚೆನ್ನಾಗಿದೆ ಇದು. ಆಮೇಲೆ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತಿದ್ದು. ಆಮೇಲೆ ಇದನ್ನೊಂದು ಆರ್ಡ್ರ್ ಮಾಡಿದ್ದೆ, ತೋರಿಸ್ತೀನಿ ಏನಂತ ನಿಮಗೆ.
ಇದು ಚಿಮ್ನಿ ಕ್ಲೀನಿಂಗ್ ಆಯಿತು, ಸ್ಟವ್ ಕ್ಲೀನಿಂಗ್ ಮಾಡೋಕ್ಕಿದು. ತೋರಿಸ್ತೀನಿ ಯಾವಾಗಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದು ಕ್ಲೀನಿಂಗು ಹೆಂಗೆ ವರ್ಕ್ ಮಾಡುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿ ಮಾಡುತ್ತೆ. ಇದು 2 ಸರಿ ನಾನು ಇದನ್ನ ತರಿಸಿದ್ದು. ಆಮೇಲೆ ಸಿಂಕ್ ಇದೆಲ್ಲ ನಲ್ಲಿ ಎಲ್ಲ ಇರುತ್ತಲ್ಲ, ಅದು ಕೂಡ ತುಂಬ ಕ್ಲೀನಾಗಿ ಆಗುತ್ತೆ. ಹಾಗಾಗಿ ಇದು ನಾನು 2ನೇ ಸರಿ ತರಿಸಿದ್ದು. ಬನ್ನಿ ನಾನಿವತ್ತು ಬಟರ್ ಸ್ಕಾಚ್ನ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ. ಇದಕ್ಕೆ ನಾನು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಇದಕ್ಕೇನು ನೀರು ಅತ್ತೇನು ಮಿಕ್ಸ್ ಮಾಡಬಾರ್ದು. ನೋಡಿ ಪ್ಯಾಕೆಟ್ ಕಟ್ ಮಾಡಿ ಹಂಗೆ ಹಾಕಿದ್ದೀನಿ ಇದಕ್ಕೆ. ಇದು ಫುಲ್ ಪ್ಯಾಕೆಟ್ನೇ ಹಾಕಬೇಕು ಇದನ್ನು. ಆಮೇಲೆ ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ನಮಗೆ ಬೇಕಂದರೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನಾವು ಶುಗರು ಏನು ಹಾಕ್ಕೋಬೇಕಿಲ್ಲ. ನಾನು ಶುಗರ್ ಏನೂ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫುಲ್ ಒಂದು ಪ್ಯಾಕೆಟ್ ಹಾಕ್ಕೋಬೇಕು ಅರ್ಧ ಲೀಟ್ರಿಗೆ. ಇದನ್ನ ನೀಟಾಗಿ ಕೈ ಆಡಿಸ್ಕೋಬೇಕು, ಏನೂ ಗಂಟಿಲ್ದಂಗೆ. ಸ್ವಲ್ಪ ಬಿಸಿ ಇದ್ದಾಗ ಹಾಕಿದರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಇದನ್ನು ಹಾಲು ಹಾಕಿದ ತಕ್ಷಣ ಕುದಿಸ್ಬಾರ್ದು. ಇದನ್ನು ಹಾಕಬೇಕು. ಹಾಕಿ ನೀಟಾಗಿ ಕಲಿಸ್ಕೊಂಡು ನೋಡೆಲ್ಲ ಫುಲ್ ನೀಟಾಗಿ ಇದಾಗಿದೆ. ಆಮೇಲೆ ಇದನ್ನ ಕಾಸ್ಕೋಬೇಕು. ಇವಾಗ ಕಲರ್ ಹಿಂಗೆ ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಿದೆ. ಅದು ಅಷ್ಟು ಹಿಂಗೆ ಆಪರಿ ಏನು ಕಲರ್ ಇಲ್ಲ. ಇದು ತುಂಬ ತಿಕ್ಕಾಗಿ ಬರಬೇಕು. ಅಂದರೆ ಸ್ವಲ್ಪ ಜಾಸ್ತಿ ಕುದ್ದ ತಕ್ಷಣ ಅದು ತಾನೇ ತಿಕ್ಕಾಗುತ್ತೆ. ಅಂದರೆ ನಾವು ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕಿದರೆ ತಾನೇ ತಿಕ್ಕಾಗುತ್ತೆ ಅದು. ನೋಡಿ ಕುದೀತಾ ಇದೆ ಇವಾಗ. ಒಂದು 4-5 ಕುದಿಲಿದು. ನೋಡಿ ಅಷ್ಟೇನು ತಿಕ್ಕೇನೂ ಆಗಿಲ್ಲ ಇದೆ. ಆ್ಯಕ್ಚುಲಿ ಸ್ವಲ್ಪ ಇದಕ್ಕೆ ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತೀನಂತೆ. ಸ್ವಲ್ಪ ತಿಕ್ಕಾಗಿದೆ. ನಾನು ನಿಮ್ಮ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡಿದ್ದು ತೋರ್ಸೋಕ್ಕಾಗಲಿಲ್ಲ. ಅದೇ ಹಾಲು ಬೇರೆ ಸ್ವಲ್ಪ ಬಿಸಿ ಇತ್ತಲ್ಲ, ಅದನ್ನು ಅರಿಸಿ ನಾನು ಹಾಕ್ಕೊಳ್ತಿದ್ದೆ. ನೋಡಿ ಇದು ತಿಕ್ಕಾಗಿದೆ. ತಿಕ್ ಕನ್ಸಿಸ್ಟೆಂಟಲ್ಲಿ ಬಂದಿದೆ ಇದು. ಇದನ್ನ ನಾನು ಇವಾಗ ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಅಂದರೆ ಇದು ಫುಲ್ಲು ಗಟ್ಟಿ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಇದು ಕೋಲ್ಡಾಗಿ ಸ್ವಲ್ಪ ಮಿಡಲ್ ಆಗಬೇಕು. ಇದನ್ನು ನೋಡಿ ಬ್ಲೆಂಡರಲ್ಲಿ ಮಾಡ್ತಿದ್ದೀನಿ. ನಂಗೆ ಮಾಡೋಕ್ಕೆ ಬರಲಿಲ್ಲ, ನಮ್ಮ ಮನೆಯವ್ರು ಮಾಡ್ತಿದ್ದಾರೆ ಇದನ್ನ. ನಂಗೆ ಭಯ ಆಗೋಯ್ತು. ಫಸ್ಟ್ ಅದು ಗಟ್ಟಿ ಇರುತ್ತಲ್ಲ ಐಸು, ಇದಾಗಲ್ಲ. ಹಂಗಾಗಿ ನಮ್ಮ ಮನೆಯವ್ರು ಮಾಡ್ತಾಯಿದ್ರು, ಅದನ್ನ ವೀಡಿಯೋ ಮಾಡ್ತಿದ್ದೆ. ನೋಡಿ ಫುಲ್ ಎಲ್ಲ ಉಬ್ಕೋಬೇಕದು. ನೋಡಿ ಎಲ್ಲ ಫುಲ್ ಹೆಂಗೆ ಉಬ್ಬಿದೆ. ಇದು ಫುಲ್ಲೆಲ್ಲ ಉಬ್ಕೊಂಡಿದೆ. ನಾವು ಮಿಕ್ಸಿಲಿ ಹಾಕಿದ್ರಿಂದ ಆಗಲ್ಲ. ಇದನ್ನ ನಾನೊಂದು ಇದಕ್ಕೆ ಹಾಕ್ಕೊಂಡು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೀಜಲ್ಲಿ ಇಟ್ಟರೆ ಸಾಕು, ತಾನೇ ಇದಾಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೂತ್ ನಾವು ಹೆಂಗೆ ಹೊರಗಡೆ ತಂದಿರ್ತೀವಲ್ಲ ಅದೇ ಥರ ಇದೆ ಇದು. ಥ್ಯಾಂಕ್ ಯು ಸೋ ಮಚ್.